ಆಕ್ಸಿಡೆಂಟ್ ಆದ ವ್ಯಕ್ತಿ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಒಂದರಲ್ಲಿ ಸಿಕ್ಕಾಕೊಂಡು ಆಸ್ಪತ್ರೆಗೆ ಹೋಗುವ ಮುನ್ನವೇ ಆಂಬ್ಯುಲೆನ್ಸ್ ನಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಐಟಿ-ಬಿಟಿ ಸಿಟಿ ಬೆಂಗಳೂರಿನ ಮಾನಹರಾಜು. ಹೊರ ರಾಜ್ಯದ ಮಂತ್ರಿಯೊಬ್ಬರು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಕಾರ್ಯನಿಮಿತ್ತ ಬಂದು ಏರ್ಪೋರ್ಟ್ಗೆ ಸರಿಯಾದ ಸಮಯಕ್ಕೆ ತೆರಳಲಾಗದೆ 1 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಪರದಾಡಿದ್ದಾರೆ. ಯುಪಿ ಮುಖ್ಯಮಂತ್ರಿಗಳು ಅದನ್ನ ಸೆಲ್ಫಿ ವಿಡಿಯೋ ಮಾಡಿ ದೇಶದಾದ್ಯಂತ ಬೆಂಗಳೂರಿನ ನ್ಯೂಸ್ ಮಾನಹರಾಜು ಹಾಕಿದ್ದಾರೆ. ಇದು ನಮ್ಮ ನಾಡಿನ ಘನತೆಗೆ ತಂದೊಡ್ಡಿರುವ ದೊಡ್ಡ ಅವಮಾನ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರೇ ನೋಡಿದ್ರಲ್ಲ, ಈ ನಮ್ಮ ಬೆಂಗಳೂರು ಬೇಗ ಬೆಳೆದು ಜನಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗೋಗಿದೆ. ಆಕ್ಸಿಡೆಂಟ್ ಆದ ವ್ಯಕ್ತಿಗಳು ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಾಕೊಂಡು ಪ್ರಾಣವನ್ನ ಕಳೆದುಕೊಳ್ತಿದ್ರೆ, ಇಂತಹ ಸಮಯದಲ್ಲಿ ನಾಗರಿಕರಾದ ನಾವುಗಳು ಹೇಗೆ ಇದನ್ನೆಲ್ಲ ತಡೆಗಟ್ಟಬಹುದು ಅದನ್ನ ಈ ಸಣ್ಣ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಅಣ್ಣ, ಎಲ್ಲಿದೀಯ ಅಣ್ಣ? ಇವತ್ತು ರಕ್ಷಾ ಬಂಧನ ಇದೆ, ನಿಂಗೆ ರಾಖಿ ಕಟ್ಬೇಕು. ಎಲ್ಲಿದೀಯಾ ಅಣ್ಣ? ಅಣ್ಣ ಎಲ್ಲಿದೀಯ ಅಣ್ಣ? ಇವತ್ತು ರಕ್ಷಾ ಬಂಧನ ಇದೆ. ಅಮ್ಮ ಅಮ್ಮ, ಅಣ್ಣ ಎಲ್ಲಿದ್ದಾನೆ? ನೀನ್ ನೋಡ್ದ್ಯಾ? ಗೊತ್ತಿಲ್ಲ ಮಗಳೇ, ಬೆಳಿಗ್ಗೆಯಿಂದ ಅವನನ್ನ ನೋಡಿಲ್ಲ. ನಮ್ಮ ಅಣ್ಣನನ್ನ ನೋಡಿದ್ರ ಅಕ್ಕ? ಇಲ್ಲ ಸಾನ್ವಿ, ನೋಡ್ಲಿಲ್ಲ. ನಮ್ಮ ಅಣ್ಣ ಸಿಗ್ತಾನೆ ಇಲ್ಲ. ಎಲ್ಲೋದ ಇವನು? ಯಾಕಣ್ಣ ಮೇಲ್ಗಡೆ ಬಂದ್ ನಿಂತಿದ್ಯಾ? ತುಂಬಾ ನೋವಾಗ್ತಿದೆ ತಂಗಿ, ಸತ್ತೋಗೋಣ ಅಂತ ಮೇಲ್ ಬಂದೆ. ಸಾಯೋ ಅಂತದ್ ಏನಾಯ್ತು ಅಣ್ಣ? ಅದೇನಾಯ್ತು ಅಂದ್ರೆ ನಮ್ಮ ಅಜ್ಜಿಗೆ ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ ಜಾಮ್ಲಿ ಸಿಕ್ಕಾಕೊಂಡಿದ್ದಾರೆ. ಆಕ್ಸಿಡೆಂಟ್ ಹೇಗಾಯ್ತು ಅಣ್ಣ? ಹೇಳ್ತೀನಿ ತಂಗಿ. ಬಾ ಸೋಮು, ಇಲ್ಲಿ ಕೂತ್ಕೋ. ಸರಿ ಅಣ್ಣ. ಡಾಕ್ಟ್ರೇ, ನನ್ನ ತಮ್ಮಂಗೆ ಅವಾಗವಾಗ ತುಂಬ ತಲೆನೋವು ಬರ್ತಿರುತ್ತೆ, ಸ್ವಲ್ಪ ನೋಡೇಳಿ. ನೋಡಿ, ನಿಮ್ ತಮ್ಮಂಗ್ ಯಾವಾಗ ತಲೆನೋವು ಬರುತ್ತೋ ಅವಾಗ ಈ ಮಾತ್ರೆನ ಕೊಡಿ. ಇದನ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವಕ್ಕೆ ಅಪಾಯ ಇರುತ್ತೆ, ಆಯ್ತಾ? ಆಯ್ತು ಡಾಕ್ಟ್ರೇ. ಅಮ್ಮ ಅಮ್ಮ, ಊಟ ಹಾಕೊಡಮ್ಮ, ಹೊಟ್ಟೆ ತುಂಬಾ ಹಸೀತಿದೆ. ಆಯ್ತು ಮಗನೇ, ಅಲ್ಲೇ ಕುತ್ಕೋ, ಊಟ ತಕೊಂಬರ್ತೀನಿ. ಸೋಮು, ನೀನ್ ಊಟ ಮಾಡ್ತೀಯಾ? ನಿಂಗೂ ಊಟ ತರ್ಲಾ ಸೋಮು? ಅಮ್ಮ, ನಂಗೆ ಇವಾಗ್ಲೇ ಊಟ ಬೇಡ ಅಮ್ಮ, ನಂಗೆ ಯಾಕೋ ತುಂಬಾ ತಲೆನೋವುತ್ತಾ ಇದೆ. ಡಾಕ್ಟರ್ ಹೇಳೋರಲ್ಲಪ್ಪ, ತಲೆನೋವು ಬಂದ್ರೆ ಮಾತ್ರೆ ನುಂಗು ಅಂತ. ಬಾ, ಊಟ ಮಾಡ್ಕೊಂಡು ಮಾತ್ರೆ ತಗೊಳ್ಳುವೆ. ಹಾ ಸರಿ ಅಮ್ಮ. ಅಮ್ಮ, ಮಾತ್ರೆ ಖಾಲಿಯಾಗಿದೆ, ಸಿಗ್ತಾ ಇಲ್ಲ. ಸೋಮು ಸೋಮು, ಅಲ್ಲೇ ಡಾಕ್ಟರ್ ಕೊಟ್ಟಿರೋ ಚೀಟಿ ಇದೆ, ತಗೊಂಡ್ ಬಾ. ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಂಡ್ಬರ್ತೇನೆ. ಹಾ ಅಣ್ಣ, ಚೀಟಿ ಸಿಕ್ಕಿದೆ, ತಗೊಂಡ್ಬರ್ತಿದ್ದೀನಿ. ಚೀಟಿ ಇಲ್ಲಿ ಕೊಡಪ್ಪ ಸೋಮು, ನಾನೇ ಹೋಗಿ ತಕೊಂಬರ್ತೀನಿ. ಸೋಮಣ್ಣ, ಅಜ್ಜಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ರಕ್ತ ಹೋಗ್ತಿದೆ, ಬೇಗ ಬನ್ನಿ ನನ್ ಜೊತೆ. ಅಯ್ಯೋ, ಅಮ್ಮನ್ಗೇನಾಯ್ತು? ನಾವು ಬರ್ತೀವಿ, ನಡಿ ಪುಟ್ಟ. ಅಯ್ಯೋ ಅಮ್ಮ, ಏನಾಯ್ತು ನಿಮ್ಗೆ? ದಯವಿಟ್ಟು ಯಾರಾದ್ರೂ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಬೇಗ. ಅಯ್ಯೋ ಅಮ್ಮ, ಏನಾಯ್ತು? ಅಯ್ಯೋ ಅಮ್ಮ, ನಿಮ್ಗೆ ಏನಾಯ್ತು? ದಯವಿಟ್ಟು ಸಹಾಯ ಮಾಡಿ, ಯಾರಾದ್ರೂ ಬನ್ನಿ ಬೇಗ, ಆಂಬ್ಯುಲೆನ್ಸ್ ಫೋನ್ ಮಾಡಿ. ಅಣ್ಣ, ಈ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿ ಅಮ್ಮನ ಹಾಸ್ಪಿಟಲ್ಗೆ ಬೇಗ ಕರ್ಕೊಂಡು ಹೋಗ್ತೀವ ಅಣ್ಣ. ಅಯ್ಯೋ, ರಕ್ತ ತುಂಬಾ ಹೋಗ್ತಾ ಇದೆ. ಈ ಟ್ರಾಫಿಕ್ ಕ್ಲಿಯರ್ ಆಗಿ ನಾವು ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಅಮ್ಮ, 2 ಕೈ ಇಲ್ಲದ ನನಗೆ, 2 ಕಣ್ಣಿಲ್ಲದ ನನ್ನ ತಮ್ಮನಿಗೆ ನೀನೇ ಆಸರೆ ಆಗಿದ್ದೆ. ಹೇಗಾದ್ರೂ ಮಾಡಿ ನಿನ್ನ ಕಾಪಾಡ್ಕೊಳ್ತೀವಮ್ಮ.
ಪೊಲೀಸ್ ಅಂಕಲ್, ನಮ್ಮ ಅಜ್ಜಿಗೆ ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ ಜಾಮ್ಲಿ ಸಿಕ್ಕಾಕೊಂಡಿದ್ದಾರೆ. ಬೇಗ ಈ ಜಾಮ್ ಕ್ಲಿಯರ್ ಮಾಡಿ ಅಂಕಲ್. ನೋಡು ಪುಟ್ಟ, 4 ಕಡೆಯಿಂದ ವಾಹನಗಳ ಶಬ್ದ ಕೇಳಿಸ್ತಾ ಇರೋದ್ರಿಂದ ನಿಮ್ಮ ಅಜ್ಜಿ ಇರೋ ಆಂಬ್ಯುಲೆನ್ಸ್ ಯಾವ ಕಡೆಯಿಂದ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ಇಷ್ಟೆಲ್ಲ ಆಯ್ತು ತಂಗಿ. ಅಣ್ಣ, ಬೆಂಗಳೂರಿನಂತ ಈ ಟ್ರಾಫಿಕ್ ನಲ್ಲಿ ಇದೆಲ್ಲ ಸಾಮಾನ್ಯ. ಈ ತರ ಸಮಸ್ಯೆನ ತುಂಬಾ ಜನ ಎದುರಿಸ್ತಿರ್ತಾರೆ. ಇದಕ್ ಬಾ, ನಾವಿಬ್ರು ಪರಿಹಾರನ ಹುಡ್ಕೋಣ. ಅಯ್ಯೋ ಅಮ್ಮ, ಹೊಟ್ಟೆ ತುಂಬಾ ನೋವ್ತಾ ಇದೆ. ನನ್ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅಯ್ಯೋ ಅಮ್ಮ, ನಿಂಗೇನು ಆಗಲ್ಲ ಸರ, ನಾನಿದ್ದೀನಿ. ನೀನು ಅಳ್ಬೇಡ ಸರ. ನಿಂಗೇನು ಆಗಲ್ಲ ಸರ, ನಾನಿದ್ದೀನಿ. ನೀನು ಅಳ್ಬೇಡ ಸರ, ನೀನು ಅಳ್ಬೇಡ ಸರ, ನಾನಿದ್ದೀನಿ. ಅಂಕಲ್ ಅಂಕಲ್, ಆಂಟಿಗೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ ನೀವು? ಅಯ್ಯೋ ಪುಟ್ಟ, ಮದುವೆ ಆಗಿ 10 ವರ್ಷ ಆದ್ರೆ ನಮ್ಗೆ ಮಕ್ಕಳಾಗಿರ್ಲಿಲ್ಲ. ಒಂದಿನ ಚಾಮುಂಡಿ ತಾಯಿ ಕನ್ಸಲ್ಲಿ ಬಂದು ಹರಕೆನ ಹೊತ್ಕೊಳ್ಳಿ ಹೇಳಿದ್ರು. ಅದಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ಡಾಕ್ಟರ್ ದಯವಿಟ್ಟು ಬನ್ನಿ. ನನ್ನ ಹೆಂಡತಿಗೆ ಹೆರಿಗೆ ನೋವು ಶುರುವಾಗಿದೆ. ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ. ದಯವಿಟ್ಟು ಬೇಗ ಬಂದು ಅವಳನ್ನ ಪರೀಕ್ಷಿಸಿ. ಅವಳಿಗೆ ನಿಮ್ಮ ಸಹಾಯ ಈಗಲೇ ಬೇಕಾಗಿದೆ. ನೋಡಿ, ಬೆಂಗಳೂರಿನ ಈ ಟ್ರಾಫಿಕ್ ನಲ್ಲಿ ಇನ್ನ 1 ಗಂಟೆಲಿ ನಿಮ್ ಹೆಂಡತಿನ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ಬೇಕು. ಲೇಟ್ ಆದ್ರೆ ನಿಮ್ ಹೆಂಡತಿ ಮತ್ತು ಮಗು ಸಾಯೋ ಚಾನ್ಸಸ್ ಇರುತ್ತೆ. ಇಷ್ಟೆಲ್ಲ ಆಯ್ತು ಪುಟ್ಟ. ಅಯ್ಯೋ, ಇವ್ರ ಕತೆಗಳನ್ನೆಲ್ಲ ಕೇಳಿ ತುಂಬಾ ನೋವಾಗ್ತಾ ಇದೆ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ದೇವ್ರೆ, ಇವರನ್ನೆಲ್ಲ ಕಾಪಾಡೋಕೆ ಸಹಾಯ ಮಾಡು ದೇವ್ರೆ. मंत्री जी की जय, 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 मंत्री साहब, आपको बेंगलुरु में एक फंक्शन है, आने के लिए और जाने के लिए आपको फ्लाइट बुक हो गया साहब. ठीक है, मैं बेंगलुरु को जाएगा. मंत्री साहब, फंक्शन खत्म हो गया. क्या आप आ रहे हैं? क्या हम आपका इंतजार कर रहे हैं? हाँ पिए, मैं आने के लिए तैयार हूँ. बेंगलोर में रोड पे हूँ मैं अभी निकल रहा हूँ. सब आपको एक बात है, बेंगलुरु में थोड़ा ट्रैफिक ज्यादा है. अमेरिका ईरान युद्ध शुरू हो चुकी है. आज फ्लाइट मिस हुआ तो आपको 1 हफ्ता टॉप फ्लाइट नहीं मिलेगा. वो ऐसा है क्या? वो गॉड, मुझे बेंगलोर ट्रैफिक से बचाओ. ड्राइवर हम किधर है अभी? ओ, आपको हिंदी नहीं आएगा ना? ठीक है, मैं डिक्शनरी ओपन करता हूँ. अब आपके साथ कन्नड़ा में बात करता हूँ. ಡ್ರೈವರ್, ನಾವಿವಾಗ ಎಲ್ಲಿದ್ದೀವಿ? ಏರ್ಪೋರ್ಟ್ ಹೋಗಕ್ಕಿನ್ನ ಎಷ್ಟೊತ್ತಾಗ್ತದೆ? ಸರಿಯಾಗಿ ಹೇಳಿ, ನಮಗೆ ಸಮಯ ಬಹಳ ಮುಖ್ಯ. ತಡವಾಗದಂತೆ ಬೇಗ ಕರ್ಕೊಂಡೋಗಿ ತಲುಪಿಸಿ, ತಡ ಮಾಡಬೇಡಿ. ಸರ್, ನಾವು ಗೋರ್ಗುಂಟೆಪಾಳ್ಯ ಸಿಗ್ನಲ್ ಇದೀವಿ. ಈ ರೋಡು ತುಂಬಾ ಟ್ರಾಫಿಕ್ ಆಗಿದೆ. ನಾವು ಏರ್ಪೋರ್ಟ್ ಹೋಗಕ್ಕೆ ಇನ್ನೂ 2 ಗಂಟೆ ಆಗುತ್ತೆ ಸರ್. ಓ ದೇವ್ರೆ, ಏರ್ಪೋರ್ಟ್ ಹೋಗಕ್ಕೆ ಸಮಯ ತುಂಬಾ ಕಡಿಮೆ ಇದೆ. ನಾನು ಇವಾಗ ಏನ್ ಮಾಡ್ಲಿ ದೇವ್ರೆ? ನನಗೆ ಬೇರೆ ದಾರಿ ಕಾಣ್ತಿಲ್ಲ. ನಾನು ಇಲ್ಲೇ ಸಿಲ್ಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ನನಗೆ ಸಹಾಯ ಮಾಡಿ ಸರ್. 112 ಸಹಾಯವಾಣಿಗೆ ಕರೆ ಮಾಡಿ ಸರ್, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಸರಿ ಡ್ರೈವರ್. ಟು ಬೆಂಗಳೂರು ಸಹಾಯವಾಣಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಗೆ ಹೇಗೆ ಸಹಾಯ ಮಾಡಲಿ? ಹಲೋ ಮೇಡಮ್, ನಾನು ಉತ್ತರ ಪ್ರದೇಶದ ಮಂತ್ರಿ ಡಾಕ್ಟರ್ ವೈದ್ಯನಾಥ್. ಬೆಂಗಳೂರಲ್ಲಿ ನನಗೆ ಕಾರ್ಯಕ್ರಮ ಇತ್ತು. ಇವತ್ತೇ ನನಗೆ ರಿಟರ್ನ್ ಫ್ಲೈಟು UPಗೆ ಹೋಗಬೇಕು. ಏರ್ಪೋರ್ಟ್ಗೆ ಹೋಗೋಕ್ಕೆ ಸಮಯ ತುಂಬಾ ಕಡಿಮೆ ಇದೆ. ಆದ್ರೆ ನಾವು ಗೋರ್ಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ಸಿಕ್ಕಾಕೊಂಡಿದ್ದೀವಿ. ನನಗೆ ಸಹಾಯ ಮಾಡಿ. ಒಂದೇ ನಿಮಿಷ ಚೆಕ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಸರ್. ಅಡಚಣೆಗಾಗಿ ಕ್ಷಮೆ ಇರಲಿ ಸರ್. ಸರ್, ನೀವು ಯಾವುದೇ ಪ್ರೋಟೋಕಾಲ್ ಇಲ್ಲದೆ ಬಂದಿದ್ದೀರಾ ಸರ್. ಹಾಗಾಗಿ ನಾವು ನಿಮ್ಗೆ ಏನೂ ಸಹಾಯ ಮಾಡೋಕ್ಕಾಗಲ್ಲ ಸರ್. ಮೇಡಮ್, ಇವತ್ತು ಫ್ಲೈಟ್ ಮಿಸ್ ಆದ್ರೆ ನಂಗೆ 1 ವೀಕ್ ಯಾವುದೇ ಫ್ಲೈಟ್ ಇಲ್ಲ. ಅಲ್ಲಿ ನನಗೆ ಸರ್ಕಾರಿ ಕೆಲಸಗಳು ತುಂಬಾ ಪೆಂಡಿಂಗ್ ಇವೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ನಾನು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ ಸರ್. ಅವ್ರ ಸಲಹೆ ಕೇಳ್ಕೊಂಡು ನಿಮ್ಗೆ ಕರೆ ಮಾಡ್ತೀನಿ ಸರ್. ಕಿಶನ್ ಮಗ, ನಿಂಗೇನು ಆಗೋದಿಲ್ಲ ಕಣೋ. ನಿನ್ ಸ್ನೇಹಿತ ನಾನಿದ್ದೀನ್ ಮಗ. ನಿನಗೇನು ಆಗೋದಿಲ್ಲ, ನಾನಿದ್ದೀನ್ ಮಗ. ಹಲೋ ಕಿಶನ್, ಎಲ್ಲಿದ್ಯಾ? ಕಿಶನ್ ಅಲ್ಲಮ್ಮ, ಅವನ ಫ್ರೆಂಡ್ ಪೃಥ್ವಿ. ನಾನು ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಆಂಬ್ಯುಲೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಅಣ್ಣ, ಏನಾಯ್ತು ಅವನಿಗೆ? ಅದು ಏನಾಯ್ತು ಅಂದ್ರೆ,
ಮಗ ಎಲ್ಲಿದ್ಯಾ? ಪಾರ್ಕ್ ಹತ್ರ ಬಂದೆ, ಒಳಗಡೆ ಬಂದೆ, ನೀನ್ ಬಾ ಮಗ. ಮಗ ನಾನು ಒಳಗಡೆ ಬಂದೆ ನೋಡು. ಹಾ ಮಗ, ನಾನು ಕೂಡ ಒಳಗೆ ಬಂದೆ ನೋಡು. ಯಾಕೆ ಮಗ ಇಷ್ಟೊಂದು ಸೊರ್ಗೋಗಿದ್ಯಾ? ಇವತ್ತು ಇಂಟರ್ವ್ಯೂ ಹೋಗಿದ್ದಲ್ಲ, ಏನಾಯ್ತು? ಬಾ ಮಗ, ದಿನಾಲೂ ಇಂಟರ್ವ್ಯೂ ಇದ್ದಿದೆ. ಊರಿಗೆ ಹೋಗಿದ್ದಲ್ಲ, ಏನ್ ವಿಷಯ? ಬಾ ಕುತ್ಕೊಂಡು ಮಾತಾಡೋಣ. ಹೂ ಮಗ, ಊರಿಂದ ಇವತ್ತನೇ ಬಂದೆ. ಹಾ, ಮತ್ತೆ ನಿಂಗೊಂದು ವಿಷಯ ಹೇಳೋದ್ ಮರ್ತೆ ಕಣೋ. ಊರಲ್ಲಿ ನಿನ್ ತಾಯಿ ತಂಗಿಯರ್ ನೋಡಿ ನಂಗಂತೂ ತುಂಬಾ ಬೇಜಾರಾಯ್ತು. ಮಗ, ನಿನ್ ತಾಯಿ ಹೇಳ್ತಾ ಇದ್ರು ನೀನ್ ಬಿಟೆಕ್ ಮುಗಿಸಿ ಊರ್ ಬಿಟ್ಟು ಬೆಂಗಳೂರು ಬಂದು 1 ವರ್ಷ ಆಯ್ತು. ನಿನ್ ಓದ್ಸಕ್ ತುಂಬಾ ಸಾಲ ಮಾಡಿದ್ದಾರೆ. ನೀನ್ ಯಾವಾಗ ಕೆಲ್ಸ ತಗೊಂಡು ಊರಿಗೆ ಹೋಗಿ ನಿನ್ ಅಪ್ಪ ಅಮ್ಮನ್ ಸಾಲ ತೀರ್ಸೋದು? ನಿನ್ ತಂಗಿಯರ್ ಮದ್ವೆನ ಯಾವಾಗೋ ಮಾಡೋದು? ಹೌದು ಮಗ, ಬೆಂಗಳೂರಿಗೆ ಬಂದು 1 ವರ್ಷ ಆಯ್ತು. ನನ್ನ ಬಿಟೆಕ್ ಓದ್ಸಕ್ಕೆ ನಮ್ಮ ಮನೆಯವರು ಸಾಲ ಮಾಡಿದ್ದಾರೆ. ಈ ಕಂಪ್ನಿಯವರು ಕೊಡೋ ಸಂಬಳ ಮನೆಗೆ ಕಳ್ಸೋಕ್ಕೂ ಆಗ್ತಾ ಇಲ್ಲ ಮಗ. ಮಗ, ಆಫರ್ ಲೆಟರ್ ಬಂದಿದೆ. IT ಕಂಪ್ನಿಯಿಂದ 10 ಲಕ್ಷ ಆಫರ್ ಮಾಡಿದ್ದಾರೆ 1 ವರ್ಷಕ್ಕೆ ಮಗ. ನಾನು ಅನ್ಕೊಂಡಿರೋ ಸಂಬಳನೇ ಕೊಟ್ಟಿದ್ದಾರೆ ಮಗ. ಮೊದಲು ಈ ವಿಷಯನ ಅಮ್ಮನಿಗೆ ತಿಳಿಸ್ಬೇಕು ಮಗ. ಆದ್ರೆ ಒಂದು ಕಂಡೀಷನ್ ಹಾಕಿದ್ರೆ ಮಗ, ಇಷ್ಟೊಂದು ಸಂಬಳ ಕೊಡೋ ಕೆಲಸಕ್ಕೆ ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಯಾರು ಆನ್ ಟೈಮ್ ಹೋಗಿ ಜಾಯ್ನ್ ಆಗ್ತಾರೆ ಅವ್ರಿಗೆ ಕೆಲಸ ಅಂತೆ ಕಣೋ. ಬೇಗನೂ ಹೋಗೋ ಆಗಿಲ್ವಂತೆ. ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಇರ್ಬೇಕಂತೆ. ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಆನ್ ಟೈಮ್ಗೆ ಹೇಗ್ ಮಗ ಆಫೀಸ್ಗೆ ಹೋಗೋದು? ಈ ವಿಷಯವನ್ನ ನಮ್ಮ ಹುಡುಗಿಗೆ ತಿಳಿಸ್ತೀನಿ. ಅಯ್ಯೋ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾರಾದ್ರೂ ಆಂಬ್ಯುಲೆನ್ಸ್ ಕರೆ ಮಾಡಿ. ಇಷ್ಟೆಲ್ಲ ಆಯ್ತು ಪೂರ್ವಿ. ಅಣ್ಣ, ಎಲ್ಲಿದ್ದೀರಾ ಇವಾಗ ನೀವು? ನಾವು ವೈಟ್ ಫೀಲ್ಡ್ ರೋಡ್ ಅಲ್ಲಿ ಇದ್ದೀವಿ. ಅಯ್ಯೋ ಅಣ್ಣ, ನಾನು ಅಲ್ಲೇ ಇದ್ದೀನಿ. ಇಲ್ಲಿ ತುಂಬಾ ಜಾಮ್ ಆಗಿದೆ. ಹೌದಮ್ಮ, ನಾವು ಅದೇ ರೋಡ್ ಇದ್ದೀವಿ. ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಅಣ್ಣ, ನಾನು ಬರ್ತೇನೆ ಅಲ್ಲಿಗೆ. ಕಿಶನ್, ಕಿಶನ್ ಎದ್ದೇಳು. ಕಿಶನ್, ನಿಂಗೇನಾಗೋಲ್ಲ. ಕಿಶನ್, ಕಿಶನ್ ಎದ್ದೇಳು. ಕಿಶನ್ ಮಗ, ಎದ್ದೇಳು ಮಗ, ಕಣ್ಬಿಡು ಮಗ. ಪೂರ್ವಿ ನಾನು ಇಬ್ರು ಇದ್ದೀವಿ. ಕಿಶನ್, ಕಿಶನ್ ಎದ್ದೇಳು. ಕಿಶನ್, ನಿಂಗೇನಾಗೋಲ್ಲ. ಕಿಶನ್, ಕಿಶನ್ ಎದ್ದೇಳು. ಕಿಶನ್, ಅಯ್ಯೋ ದೇವ್ರೆ, ಈ ಟ್ರಾಫಿಕ್ ನಿಂದ ಕಿಶನ್ನ ಹೇಗ್ ಕಾಪಾಡೋದಪ್ಪ ದೇವ್ರೆ? ನಾನೇನ್ ಮಾಡ್ಲಿ ಇವಾಗ? ಸರ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಸರ್. ಸಾರ್ವಜನಿಕರೊಬ್ಬರ ಸಲಹೆ ಮೇರೆಗೆ ನಾನೊಂದು ವಿಧಾನವನ್ನ ಹೇಳ್ತೀನಿ. ಅದನ್ನ ನೀವು ಪಾಲಿಸಿದ್ರೆ ಟ್ರಾಫಿಕ್ ಕ್ಲಿಯರ್ ಆಗಿ ಬೇಗ ನೀವು ಏರ್ಪೋರ್ಟ್ಗೆ ರೀಚ್ ಆಗ್ಬೋದು ಸರ್. ನಾಗರಿಕರೇ, ಇದು ವೈರ್ಲೆಸ್ ಡಿವೈಸ್ ಆಗಿರುತ್ತೆ. 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅತಿ ಹೆಚ್ಚು ಟ್ರಾಫಿಕ್ ಆಗೋ ಜಂಕ್ಷನ್ ನಲ್ಲಿ ಇದನ್ನ ಅಳವಡಿಸಬೇಕು. ಇದನ್ನ ಹಾಕೋದ್ರಿಂದ ವಿಐಪಿಗಳು ಯಾವ ರೋಡ್ನಿಂದ ಬರ್ತಿದ್ರೆ ಮತ್ತು ಆಂಬ್ಯುಲೆನ್ಸ್ ಯಾವ ರೋಡ್ನಿಂದ ಬರ್ತಿದೆ ಅನ್ನೋದನ್ನ ಇದು ಗ್ರಹಿಸಿ ಹತ್ತಿರದ ಟ್ರಾಫಿಕ್ ಬೂತ್ ಪೊಲೀಸ್ನವರಿಗೆ ಇದು ಸಂದೇಶವನ್ನ ಕೊಡುತ್ತೆ. ಹಾಗೆ ಇದನ್ನ ಮಿಸ್ಯೂಸ್ ಕೂಡ ಮಾಡಕ್ಕಾಗೋದಿಲ್ಲ. ಹೇಗೆ ಅಂದ್ರೆ ಇದು ಫಿಂಗರ್ ಪ್ರಿಂಟ್ ಡಿವೈಸ್ ಆಗಿದ್ದು ಯಾವ ವ್ಯಕ್ತಿ ಬಟನ್ ಪ್ರೆಸ್ ಮಾಡ್ತಾರೋ ಅವ್ರ ಸಂಪೂರ್ಣ ಮಾಹಿತಿ ಪೊಲೀಸ್ನವರಿಗೆ ಗೊತ್ತಾಗ್ಬಿಡುತ್ತೆ. ಮತ್ತೆ ಈ ಡಿವೈಸ್ ಅನ್ನ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವ ಚೆನ್ನೈ, ಮುಂಬೈ, ಡೆಲ್ಲಿ ಅಂತಹ ಮಹಾನಗರಗಳಲ್ಲಿ ಅಳವಡಿಸಬಹುದು. ಈ ಮೂಲಕ ವಾಹನ ಸವಾರರಿಗೆ ಸಾಕಷ್ಟು ಸಮಯದ ಉಳಿತಾಯ ಮತ್ತು ಪ್ರಯಾಣ ಸುಗಮವಾಗಲು ಸಹಾಯವಾಗುತ್ತೆ. ಪುಟ್ಟ, ಆ ಬಟನ್ ಪ್ರೆಸ್ ಮಾಡು. ಈ ಸಿಗ್ನಲ್ ಆ ಟ್ರಾಫಿಕ್ ಬೂತ್ ನಲ್ಲಿರೋ ಪೊಲೀಸ್ ಅಂಕಲ್ಗೆ ಮಾಹಿತಿಯನ್ನ ಕೊಡುತ್ತೆ. ಅವರು ಸಿಗ್ನಲ್ ಅನ್ನ ಕ್ಲಿಯರ್ ಮಾಡ್ತಾರೆ. ಇದು ಬಹಳ ಮುಖ್ಯವಾದ ಕೆಲಸ. ಸರಿ ಅಂಕಲ್. ಅಣ್ಣ, ಟ್ರಾಫಿಕ್ ಜಾಮ್ ಕ್ಲಿಯರ್ ಆಯ್ತು. ನಾವು ಬೇಗ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ದಯವಿಟ್ಟು ಚಿಂತಿಸಬೇಡಿ. ಹಾ ಮೇಡಮ್ ಜಿ, ನೀವ್ ಹೇಳ್ದಾಗೆ ನಾನು ಫಾಲೋ ಮಾಡಿದ್ದೆ. ಇವಾಗ ಟ್ರಾಫಿಕ್ ಕ್ಲಿಯರ್ ಆಗಿರೋದ್ರಿಂದ ನಾನು ಏರ್ಪೋರ್ಟ್ ಹೊರಡ್ತಾ ಇದ್ದೀನಿ. ಎಲ್ಲದಕ್ಕೂ ಧನ್ಯವಾದಗಳು. ನಮ್ ಪ್ರೀತಮ್ ಪುಟ್ಟ ಟ್ರಾಫಿಕ್ ನ ಕ್ಲಿಯರ್ ಮಾಡಿಸೋದ್ರಿಂದ ಸೋಮುಗೆ ಮಾತ್ರೆನೂ ಸಿಕ್ತು. ಆಕ್ಸಿಡೆಂಟ್ ಆಗಿ ರಕ್ತ ಹೋಗ್ತಿದ್ದ ಅಮ್ಮನ್ ಪ್ರಾಣನೂ ಉಳಿತು. ಸಾನ್ವಿ ಪುಟ್ಟ ಟ್ರಾಫಿಕ್ ಕ್ಲಿಯರ್ ಮಾಡೋದ್ರಿಂದ ಅಮ್ಮ ಮತ್ತು ಮಗು ಇಬ್ರು ಬದುಕುಳಿದ್ರು. ಪೂರ್ವಿ ಟ್ರಾಫಿಕ್ ಕ್ಲಿಯರ್ ಮಾಡಿಸಿದ್ರಿಂದ ಕಿಶನ್ ಬದುಕಿಳಿದ.